ಕೋವಿಡ್ ಪ್ಯಾಂಡಮಿಕ್ಕಲ್ಲಿ ಲಾಕ್ಡೌನ್ ಆಗಿರುವಾಗ ನಮ್ಮ ಹೀರೋಗೆ ಹೆವಿ ಮೂಡ್ ಔಟ್ ಆಗಿರುತ್ತೆ. ಸೊ ಅವನ ಲವರ್ನ ಕಾಡಲ್ಲಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಮಾತಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋದಾಗ ಕಾಡಲ್ಲಿ ಡಿಂಗ್ ಡಾಂಗ್ ಆಟ ಆಡೋದಕ್ಕೆ ಯಾರೋ ಬಂದಿದ್ದಾರೆ ಅಂತ ಊರಿನವ್ರಿಗೆ ಸುದ್ದಿ ಹರಡುತ್ತೆ. ಅಲ್ಲಿಂದ ಏನೇನು ಆಯಿತು, ಇವರಿಬ್ಬರು ಹೇಗೆ ಅಲ್ಲಿಂದ ಹೊರಗೆ ಬರ್ತಾರೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಜಂಗಲ್ ಮಂಗಲ್, ಎ ಫಿಲ್ಮ್ ಬೈ ರಕ್ಷಿತ್ ಕುಮಾರ್ ಆ್ಯಂಡ್ ಟೀಮ್. ದಾವಣಗೆರೆಯಲ್ಲಿದ್ದೆ. ಸೊ ಶೋ ಶುರು ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಹೋದೆ. ಪುಣ್ಯಕ್ಕೆ ಕಪಲ್ಗಳು ಜಂಗಲ್ ಮಂಗಲ್ ಸಿನಿಮಾದಲ್ಲಿ ದಂಗಲ್ ಆಡೋಕ್ಕೆ ಬಂದಿದ್ದರಿಂದ ಶೋ ಶುರು ಆಯಿತು. ಹಾಗೆ ಸ್ವಲ್ಪ ಜನ ಕಾಲೇಜ್ ಹುಡುಗರು ಕೂಡ ಇದ್ದರು. ಸಿನಿಮಾ ನನಗೆ ವರ್ಕ್ ಆಯಿತಾ ಅಂತ ಕೇಳಿದರೆ ಹೌದು, ನನಗೆ ವರ್ಕ್ ಆಯಿತು. ಇನ್ ಡೀಟೇಲ್ ಆಗಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಡಿಸ್ಕಸ್ ಮಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ದಿ ಸ್ಟೋರಿ ಟೆಲ್ಲಿಂಗ್. ಇಲ್ಲಿ ಕತೆಗಿಂತ ಅದನ್ನು ಹೇಳಿರೋ ರೀತಿ, ಅದನ್ನು ನಮಗೆ ತೋರಿಸ್ತಾ ಹೋಗೋ ರೀತಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಎಂಗೇಜಿಂಗ್ ಆಗಿ ಕೂರಿಸುತ್ತೆ. ಶುರುವಿಂದಾನೇ ನಮ್ಮನ್ನು ಕತೆ ಒಳಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಕಾಡು ಒಳಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ನಡೆಯೋ ಕೆಲವು ಇನ್ಸಿಡೆಂಟ್ಗಳು, ಬರೋ ಪಾತ್ರಗಳು, ಆ ಪಾತ್ರಗಳಿಗಿರೋ ಲಿಂಕ್ನ ತೋರಿಸೋ ರೀತಿ, ಆ ಡಾಟ್ಗಳನ್ನು ಕನೆಕ್ಟ್ ಮಾಡೋದು ಎಲ್ಲವೂ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಎಲ್ಲದನ್ನು ತುಂಬ ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗ್ತಾರೆ, ಡಾಟ್ಗಳನ್ನು ನೀಟಾಗಿ ಕನೆಕ್ಟ್ ಮಾಡ್ತಾರೆ. ಒಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಅದೂ ಅಲ್ಲದೆ ಸೀಕ್ವೆನ್ಸ್ನ ಚೆನ್ನಾಗಿ ಬರ್ಕೊಂಡಿರೋದ್ರಿಂದ ನನಗೆಲ್ಲೂ ಬೋರ್ ಆಗಲಿಲ್ಲ. ಸಿನಿಮಾದಲ್ಲಿ ಇಂಟರ್ವಲ್ ಪಾಯಿಂಟ್ ಚೆನ್ನಾಗಿದೆ ಆ್ಯಂಡ್ ಅದ್ರ ಸುತ್ತನೇ ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಇದೆ. ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸಣ್ಣ ಸಣ್ಣ ಸೀನ್ಗಳು ಕೂಡ ಆ ಒಂದು ಮೇಜರ್ ಕತೆಗೆ ಸಿಂಕ್ ಆಗೋ ಥರ ನೋಡ್ಕೊಂಡಿದ್ದಾರೆ. ಬೇಡದೇ ಇರೋ ಒಂದು ಸೀನ್ ಕೂಡ ಇಲ್ಲಿಲ್ಲ. ಸಿನಿಮಾದ ಡ್ಯೂರೇಷನ್ 1.5 ಗಂಟೆ ಇದೆ ಅಷ್ಟೇ. ಬಟ್ ಸ್ವಲ್ಪ ಸ್ಲೋ ಅನಿಸುತ್ತೆ ಫಸ್ಟ್ ಹಾಫ್ನಲ್ಲಿ. ಇಂಟರ್ವಲ್ ಆದಮೇಲಿಂದ ಒಂದೊಳ್ಳೆ ಪಿಕಪ್ ತಗೊಳುತ್ತೆ ಸಿನಿಮಾ, ಯಾಕಂದರೆ ಅಲ್ಲಿ ಕನ್ವೆ ಮಾಡೋದಕ್ಕೆ ಸುಮಾರು ವಿಚಾರಗಳಿರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಹರ್ಷಿತಾ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಶ್ ಶೆಟ್ಟಿ ಅವ್ರಿಗೆ ಲೀಡಾಗಿ ಒಂದೊಳ್ಳೆ ಸಿನಿಮಾ ಸಿಕ್ಕಿದೆ ಅಂತ ಹೇಳ್ತೀನಿ. ರೆಗ್ಯುಲರ್ ಮಾಸ್ ಕಮರ್ಷಿಯಲ್ ಕಡೆ ಹೋಗದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಮೂಲಕ ಆಡಿಯನ್ಸ್ನ ರೀಚ್ ಆಗೋ ಪ್ರಯತ್ನ ನನಗಿಷ್ಟ ಆಯಿತು. ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಅವ್ರದ್ದು. ಪಾಪ ಗುರು ಅವ್ರನ್ನ ನೆಗೆಟಿವ್ ಶೇಡಲ್ಲಿ ನೋಡಿ ನೋಡಿ ಈ ಸಿನಿಮಾದಲ್ಲಿ ಇವಾಗ ರೈಸ್ ಆಗ್ತಾನೆ, ಇಲ್ಲ ಇವನೇ ಏನೋ ಮಾಡಿರ್ತಾನೆ ಗುರು ಅಂತ ಫೀಲ್ ಬರ್ತಾಯಿತ್ತು ನನಗೆ. ಇನ್ನು ಉಗ್ರಂ ಮಂಜು ಅವರು ನೆಗೆಟಿವ್ ಶೇಡಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಬಾಲರಾಜವಾಡಿ ಅವರು ಮತ್ತು ಬೇರೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ಅವ್ರಿಗೆ ಸಿಕ್ಕಿರೋ ಪಾತ್ರನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲಿ ಸಿನಿಮಾ ಡೀಸೆಂಟ್ ಆಗಿದೆ ಅಂತ ಹೇಳ್ತೀನಿ. ಕಂಪ್ಲೀಟ್ ಸಿನಿಮಾ ಪಶ್ಚಿಮ ಘಟ್ಟದಲ್ಲಿರೋ ಕಾಡು ಮತ್ತು ಒಂದು ಸಣ್ಣ ಹಳ್ಳಿಯಲ್ಲೇ ನಡೆಯುತ್ತೆ. ಚೆನ್ನಾಗಿ ತೋರಿಸಿದ್ದಾರೆ ಅವುಗಳನ್ನು. ಹಾಗೆ ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಅಷ್ಟೊಂದೇನಿಲ್ಲ. ಬಟ್ ಈ ಸಿನಿಮಾ ಯಾವ ಜಾನರ್ಗೆ ಬೀಳುತ್ತೆ ಅನ್ನೋದು ಗೊತ್ತಾಗಲ್ಲ. ಐ ಮೀನ್, ಇದು ಈ ಥರ ಆಗಿದೆಯಾ, ಸರಿ, ಇದು ಇವರಾ, ಸರಿ, ಇವ್ರು ಇದನ್ನು ಮಾಡಿದ್ರಾ, ಹಾಂ ಸರಿ, ಇದು ಇವ್ರ ಕೈಗೆ ಹೋಯ್ತಾ, ಸರಿ ಅಂತ ನೋಡ್ಕೊಂಡು ಹೋಗ್ತಾನೇ ಇದ್ದೆ ಅಷ್ಟೇ. ಅವ್ರು ಹೇಳಿದ ಹಾಗೆ ಇದೆಲ್ಲೂ ಥ್ರಿಲ್ಲರ್ ರೀತಿ ಫೀಲ್ ಆಗಲಿಲ್ಲ ನನಗೆ. ಹಾಗಂತ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಸಿನಿಮಾನೇ. ಬಟ್ ಆ ಥ್ರಿಲ್ ಫ್ಯಾಕ್ಟರ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಆಗಿರೋದು ಒಂದು ಸಣ್ಣ ಇನ್ಸಿಡೆಂಟ್, ಬಟ್ ಅದರ ಮೋಟಿವ್ ಆ್ಯಂಡ್ ಡ್ರಾಮಾ ಹೇಳೋದಕ್ಕೆ ಟೈಮ್ ತೊಗೊಳ್ತಾರೆ. ಮೇ ಬಿ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ. ಓವರಾಲ್ ಆಗಿ ಒಂದೊಳ್ಳೆ ಸಿನಿಮಾ, ಎಂಗೇಜಿಂಗ್ ಆಗಿತ್ತು. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.